ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಸಿರಿಯೋರ್ ಸವಾರಿ ಎಲ್ಲೋ ಹೊರಟಿರಾಗಿದೆ? ಇವತ್ತು ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನ ಜೊತೆ ಬರ್ತೀಯ? ನಾನು ಹೋಗ್ತಿರೋದು ಕೆಲ್ಸಕ್ಕೆ, ಪಿಕ್ನಿಕ್ಗಲ್ಲ. ಪರವಾಗಿಲ್ಲ, ನಾನು ಬರ್ತೀನಿ. ನನಗಾದ್ರಲ್ಲಿ ಕೆಲಸ ಇರುತ್ತೆ, ನಿನಗೇನಿದೆ ಅಲ್ಲಿ? ನೀನ್ಯಾಕೆ ಬರಬೇಕು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಬರ್ತೀನಿ ಅಂದ್ಮೇಲೆ ಬರ್ತೀನಿ ಅಷ್ಟೆ. ಬೇಡ ಬಾಸು, ಆ ಮನೇಲಿ ಒಬ್ಬೊಬ್ರು ಒಂದೊಂಥರ ಆಡ್ತಾರೆ. ನಾನು ಹೇಗೋ ಸಹಿಸ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಅನುಭವಿಸ್ತಿರೋದೇ ಸಾಕು. ನಿಂಗೆ ಆ ಮನೆ ಸಹವಾಸ ಬೇಡವೇ ಬೇಡ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ನೀನು ಯಾಕೆ ಅಲ್ಲಿ ಕೆಲಸ ಮಾಡ್ತಿದ್ಯಾ? ಕೆಲಸ ಬಿಟ್ಬಿಡು. ತಮಾಷೆ ಮಾಡಿದೆ. ಶಿವ ಪಾರ್ವತಿ ಹಿಮಾಲಯದಲ್ಲಿ ಕೊರಿಯೋ ಚಳಿನಲ್ಲಿದ್ರು ಗಣಪತಿಗೆ ಮಾತ್ರ ಅದು ಬೆಚ್ಚಗಿರೋ ಗೂಡು ಅನ್ಸುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನು ಹಾಗಂದ್ರೆ? ಅಂದರೆ ತಾಯಿ ಇರೋ ಜಾಗ ಮಕ್ಕಳಿಗೆ ಸ್ವರ್ಗ ಇದ್ದ ಹಾಗೆ ಅಂತ ನನಗೆ ಗೊತ್ತು ಒಂದೇ. ಈಗ ಆ ತಾಯಿ ಕರೆದಿರೋದಕ್ಕೆ ನಾನು ಬರ್ತಾ ಇರೋದು. ಅಮ್ಮ ನನ್ನನ್ನು ಕುಂಕುಮಕ್ಕೆ ಕರೆದಿದ್ದಾರೆ, ಅದಕ್ಕೆ ನಾನು ನಿನ್ನ ಜೊತೆ ಬರೋಣ ಅಂತ ಹೊರಟಿರೋದು. ಬೇಡ ಬಾಸು, ನೀನಲ್ಲಿಗೆ ಬರೋದು ಸರಿಯಲ್ಲ. ಬೇಡವಾ? ಯಾಕೆ? ನಾನು ಕುಂಕುಮಕ್ಕೆ ತಾನೇ ಬರ್ತಾ ಇದ್ದೀನಿ. ಇಲ್ಲ, ಆ ಮನೇಲಿ ಯಾಕೋ ವಾತಾವರಣ ಸರಿ ಇಲ್ಲ. ಅಭಿ ಮತ್ತೆ ಅಭಿ ಮಧ್ಯೆ ತುಂಬಾ ಮನಸ್ತಾಪಗಳು ನಡೀತಾ ಇದೆ. ಹಬ್ಬ ಅಂತ ಬಂದಾಗ ಅಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳೇ ಆಗ್ತಾ ಇದೆ. ಇಂಥ ಟೈಮಲ್ಲಿ ನೀನ್ ಜೊತೆ ಅಲ್ಲಿ ಬರೋದು ಯಾಕೋ ಸರಿ ಕಾಣ್ತಾ ಇಲ್ಲ. ಅದು ಅಲ್ಲದೆ ನೀನು ಮನೆಗೆ ಹೋಗೋದೇ ನನಗೆ ಇಷ್ಟ ಇಲ್ಲ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಬಸ್ಸು? ನೋಡೋಕ್ಕೆ ಸಾಕ್ಷಾತ್ ಲಕ್ಷ್ಮೀ ಥರನೇ ಕಾಣಿಸ್ತಾ ಇದೆಯಾ, ರೆಡಿ ಆಗಿದ್ಯಾ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೋದಲ್ವಾ? ಆಯ್ತು ಬಿಡು, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಅಲ್ಲಿಗೆ ಹೋಗಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಕುಂಕುಮಕ್ಕೆ ಕರೆದಿದ್ದಾರೆ, ನಾನು ಅಲ್ಲೇ ಹೋಗಿ ಬರ್ತೀನಿ. ಆಗಬಹುದು, ನನಗೇನು ಅಭ್ಯಂತರ ಇಲ್ಲ. ಹೊರಡೋಣವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.